ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾನು 3ನೇ ತರಗತಿಯ ಚಿಗುರು ಪಾಠದ ಪ್ರಶ್ನೋತ್ತರದ ಬಗ್ಗೆ ತಿಳಿಸಿಕೊಡುತ್ತೇನೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಶಾಲಾ ಪತ್ರಿಕೆಯ ಹೆಸರೇನು? ಶಾಲಾ ಪತ್ರಿಕೆಯ ಹೆಸರು ಚಿಗುರು. ಎರಡನೆಯ ಪ್ರಶ್ನೆ, ನಮ್ಮ ನಾಡ ಹಬ್ಬ ಯಾವುದು? ನಮ್ಮ ನಾಡ ಹಬ್ಬ ದಸರಾ. ಮೂರನೆಯ ಪ್ರಶ್ನೆ, ಹಣ್ಣುಗಳ ರಾಜ ಯಾರು? ಹಣ್ಣುಗಳ ರಾಜ ಮಾವು. ನಾಲ್ಕನೆಯ ಪ್ರಶ್ನೆ, ವಿವೇಕಾನಂದರ ಬಾಲ್ಯದ ಹೆಸರೇನು? ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ಐದನೆಯ ಪ್ರಶ್ನೆ, ಜೋಗ್ ಜಲಪಾತ ಎಲ್ಲಿದೆ? ಜೋಗ್ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಆರನೆಯ ಪ್ರಶ್ನೆ, ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು? ಸತೀಶ ಬರೆದಿರುವ ಲೇಖನದ ಹೆಸರು ಚಿಗುರು. ಏಳನೆಯ ಪ್ರಶ್ನೆ, ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು? ಚಿಗುರು ಪತ್ರಿಕೆಯಲ್ಲಿ ನನಗೆ ಇಷ್ಟವಾದ ಬರಹ ಸ್ವಾಮಿ ವಿವೇಕಾನಂದ. ಹೊಂದಿಸಿ ಬರೆಯಿರಿ. ಲೇಖಕರ ಹೆಸರು ಮಾಲಾ. ಲೇಖನದ ಹೆಸರು ನಿಮಗಿದು ತಿಳಿದಿರಲಿ. ಲೇಖಕರ ಹೆಸರು ಥಾಮಸ್. ಲೇಖನದ ಹೆಸರು ನಾಡಹಬ್ಬ. ಲೇಖಕರ ಹೆಸರು ಬೇಗಂ. ಲೇಖನದ ಹೆಸರು ಗಾದೆ. ಲೇಖಕರ ಹೆಸರು ವಿನಾಯಕ. ಲೇಖನದ ಹೆಸರು ಸ್ವಾಮಿ ವಿವೇಕಾನಂದ. ಈ ಹೇಳಿಕೆಗಳಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು, ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು. ಮೊದಲನೆಯದು, ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಸರಿ ಇದೆ ಇದು. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಇದು ಕೂಡ ಸರಿಯಾಗಿದೆ. ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು. ಇದು ತಪ್ಪಾಗಿದೆ. ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಇದು ಸರಿಯಾಗಿದೆ. ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. ಇದು ತಪ್ಪಾಗಿದೆ. ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು. ಇದು ಸರಿಯಾಗಿದೆ. ಮುಂದಿನದ್ದು, ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ. ನಾಡ ನಮ್ಮ ಹಬ್ಬ ದಸರಾ. ಇದನ್ನು ಸರಿಯಾಗಿ ಬರಿಬೇಕು ಅಂದರೆ ನಮ್ಮ ನಾಡ ಹಬ್ಬ ದಸರಾ. ಮಾತು ಜಗಳವಿಲ್ಲ ಬಲ್ಲವನಿಗೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. ರಾಜ್ಯ ನಮ್ಮ ಕರ್ನಾಟಕ. ನಮ್ಮ ರಾಜ್ಯ ಕರ್ನಾಟಕ. ಹಣ್ಣುಗಳ ಮಾವು ರಾಜ. ಮಾವು ಹಣ್ಣುಗಳ ರಾಜ. ಯಾರ ಬರಹ ಚೆನ್ನಾಗಿದೆ? ಶ್ರೇಯಾಳ ಬರಹ ಚೆನ್ನಾಗಿದೆ. ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು. ತಪ್ಪಿಲ್ಲದೆ ದುಂಡಾಗಿ ಬರೆದಿರುವಳು. ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು. ಲೇಖನ ಚಿಹ್ನೆ ಬಳಸಿಲ್ಲ. ಈ ವಾಕ್ಯಗಳನ್ನು ನಕಲು ಮಾಡು. ಕೋಗಿಲೆಯ ಗಾನ ಇಂಪು. ಮಾಡಿದ್ದುಣ್ಣೋ ಮಾರಾಯ. ಇದನ್ನು 3 ಸಲ ಬರಿಬೇಕು. ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ. ಈ ಕಮಾನ್ನಲ್ಲಿ ನಿಮ್ಮ ಹೆಸರನ್ನ ನೀವು ಬರಿಬಹುದು. ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಯ 3 ಸಾಲುಗಳು ಒಂದು ಲೇಖನದ ಶುದ್ಧ ಬರಹದಲ್ಲಿ ಬರೆ. ಬಂತಪ್ಪ ಬಂತು ಮಳೆಗಾಲ. ಬೀಜವ ಬಿತ್ತುವ ಈ ಕಾಲ. ಭೂಮಿ ಹಸಿರಾಗುವ ಈ ಕಾಲ. ಬೆಳೆಯನ್ನು ಬೆಳೆಯುವ ಈ ಕಾಲ. ಮುಂದಿಂದು ಭಾಷಾಭ್ಯಾಸ. ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ. ಮೊದಲನೇದಾಗಿ ಮಾದರಿ ಪ್ರಕಾರ ಕೊಟ್ಟಿದ್ದಾರೆ. ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. ಎರಡನೆಯದು, ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ. ಹುಡುಗ ಹಲ್ಲುಜ್ಜುತ್ತಿದ್ದಾನೆ. ಪ್ರಯಾಣಿಕರು ಬಸ್ಸು ಹತ್ತುತ್ತಿದ್ದಾರೆ. ಹುಡುಗಿ ಹಗ್ಗದ ಆಟವನ್ನು ಆಡುತ್ತಿದ್ದಾಳೆ. ಮೊಲವು ಹುಲ್ಲನ್ನು ತಿನ್ನುತ್ತಿದೆ. ಗಾದೆಗಳನ್ನು ಓದಿ ತಿಳಿ. ಆಪತ್ತಿಗಾದವನೇ ನೆಂಟ. ಮಾತು ಬೆಳ್ಳಿ ಮೌನ ಬಂಗಾರ. ಅತಿ ಆಸೆ ಗತಿಗೇಡು. ಆಳಾಗಿ ದುಡಿ ಅರಸನಾಗಿ ಉಣ್ಣು. ಸರಿಯಾದ ಪದಗಳನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು. ಮಾಡಿದ್ದುಣ್ಣೋ ಮಹಾರಾಯ. ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ. ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು. ಶಕ್ತಿಗಿಂತ ಯುಕ್ತಿ ಮೇಲು. ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ. ಮೊದಲನೇದು, ಕೂತೂಹಲ. ಅದು ಕುತೂಹಲ. ಶಿಕ್ಷಕ ಅದು ಶಿಕ್ಷಕ. ಜಾಲಪಾತ ಅದು ಜಲಪಾತ. ನಿಡುಗಟ್ಟು ನುಡಿಗಟ್ಟು.
ನಮಸ್ಕಾರ.